ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ರಾಜ್ಯದಲ್ಲಿ ಅಂತೂ ಇಂತೂ ಮಳೆಯ ಪ್ರಮಾಣ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಧಿಕವಾಗಿ ಮಳೆ ಆಗ್ತಾ ಇದೆ. ಇದು ಸಂತಸದ ವಿಚಾರವಾಗಿದೆ. ಆದರೆ ಈ ಸಂತಸದ ವಿಚಾರದ ನಡುವೆ ಕೂಡ ಮಂಡ್ಯ ರೈತರಿಗೆ ಒಂದು ಆತಂಕ ಕಾಡ್ತಾ ಇದೆ. ಆ ಆತಂಕ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ನ್ಯೂಸ್ 18 ಕನ್ನಡದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಸಾಕಷ್ಟು ಬರದ ಛಾಯೆ ಮಂಡ್ಯ ಜಿಲ್ಲೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಕಾಡ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ರೈತರು ಕೂಡ ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದರು. ಎಲ್ಲಿ KRS ಜಲಾಶಯ ಬರಿದಾಗ ಬಿಡುತ್ತೆ, ಯಾವಾಗ ಬರಿದಾಗುತ್ತೆ ಜಲಾಶಯ ಆಗ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಆತಂಕದಲ್ಲಿ ಹಳೆ ಮೈಸೂರು ಭಾಗದ ರೈತರಿದ್ದರು. ಆದರೆ ಕಡೆಗೂ ಮಳೆರಾಯ ಒಂದು ಸಂತಸದ ವಿಚಾರವನ್ನು ಕೊಟ್ಟಿರುವಂಥದ್ದು. ಅಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಹಾಗೆ ಕೊಡಗು ಭಾಗಮಂಡಲದಲ್ಲೂ ಕೂಡ ಉತ್ತಮವಾಗಿ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಏನು 79 ಅಡಿಗೆ ಕುಸಿದಿದ್ದಂಥ KRS ಜಲಾಶಯದ ಮಟ್ಟ ಈಗ ದಿನದಿಂದ ದಿನಕ್ಕೆ ಏರಿಕೆಯನ್ನು ಆಗ್ತಾ ಇದೆ. ಅಂದರೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಇವತ್ತು ಸಹಜವಾಗಿ ನೋಡೋದೇ ಆದರೆ 5,000 ಕ್ಯೂಸೆಕ್ನಷ್ಟು ಒಳ ಹರಿವು ಹೆಚ್ಚಾಗಿರುವಂಥದ್ದು. ಅಂದರೆ ಕನಿಷ್ಠ 500 ಕ್ಯೂಸೆಕ್ನಷ್ಟು ಇಳಿದಿದ್ದಂಥ ಒಳ ಹರಿವು ಪ್ರಮಾಣ ಈಗ ಮತ್ತಷ್ಟು ಏರಿಕೆ ಆಗಿರುವಂಥದ್ದು. ಅಂದರೆ 5,000 ಕ್ಯೂಸೆಕ್ನಷ್ಟು ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. 79 ಅಡಿಗೆ ಇಳಿದಿದ್ದಂಥ KRS ಡ್ಯಾಮ್ನ ಮಟ್ಟ ಇವತ್ತಿಗೆ 82 ಅಡಿಗೆ ತಲುಪಿರುವಂಥದ್ದು. ಹೀಗೆ ಮತ್ತಷ್ಟು ನೀರು ಹರಿದು ಬಂದರೆ ಮತ್ತಷ್ಟು ಬೇಗ ಡ್ಯಾಮ್ ಭರ್ತಿಯಾಗುವಂಥ ಸಾಧ್ಯತೆಗಳಿರುವಂಥದ್ದು. ಆದರೆ ಇಲ್ಲಿ ಮಂಡ್ಯ ರೈತನಿಗೆ ಒಂದಷ್ಟು ಆತಂಕ ಕಾಡ್ತಾ ಇದೆ. ಅದೇನಪ್ಪ ಆತಂಕ ಅಂತಂದರೆ, ಡ್ಯಾಮ್ ಭರ್ತಿಯಾಗುವಂಥ ಸೂಚನೆ ಸಿಗ್ತಾ ಇದ್ದಂತೆ, ಅಂದರೆ ಭರ್ತಿ ಅಂದರೆ ಒಳ ಹರಿವು ಹೆಚ್ಚಾಗುವಂಥ ಸೂಚನೆ ಸಿಗ್ತಾ ಇದ್ದಂತೆ ತಮಿಳುನಾಡಿಗೆ KRS ಜಲಾಶಯದಿಂದ ಕಾವೇರಿ ನದಿಗೆ ನೀರನ್ನು ಹರಿಸಲಾಗ್ತಾ ಇದೆ ಅನ್ನುವಂಥ ಆತಂಕವನ್ನು ರೈತ ವ್ಯಕ್ತಪಡಿಸ್ತಾ ಇದ್ದಾನೆ. ಇದೇ ಆತಂಕದಿಂದ KRS ಅಂದರೆ ಕಾವೇರಿ ನದಿಗೆ ಇಳಿದು ರೈತರು ಪ್ರತಿಭಟನೆಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ರು. ಅಂದರೆ ಬಾಯನ್ನು ಬಡಿದುಕೊಂಡು ವಿನೂತನವಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯಾಕೆ ಅಂತಂದರೆ, ಈಗಷ್ಟೇ ಡ್ಯಾಮು ತುಂಬುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸ್ಥಳೀಯ ರೈತರಿಗೆ ಕಾವೇರಿ ನೀರನ್ನು ಕೊಡ್ತಾ ಇಲ್ಲ. ಆದರೆ ಬದಲಿಗೆ ಕುಡಿಯುವ ನೀರಿನ ಹೆಸರಿನಲ್ಲಿ ತಮಿಳುನಾಡಿಗೆ ಅಧಿಕವಾಗಿ ರಾಜ್ಯ ಸರ್ಕಾರ ನೀರನ್ನು ಹರಿಸ್ತಾ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಆರೋಪಗಳನ್ನು ರೈತರು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಬೆಳೆದು ನಿಂತಿರುವಂಥ ಬೆಳೆಗಳಿಗೆ ರಾಜ್ಯ ಸರ್ಕಾರ ನೀರನ್ನು ಕೊಡ್ತಾ ಇಲ್ಲ. ಬೆಳೆ ನಾಶವಾಗ್ತಾ ಇದೆ. ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹಗಳನ್ನು ರೈತರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಂಥ ರೈತರಿಗೆ ಪರಿಹಾರ ಸಿಗ್ತಾನೇ ಇಲ್ಲ. ಹೋಗಲಿ, ಇದರ ಜೊತೆಗೆ ಅಂದರೆ ಕಟ್ಟು ಪದ್ಧತಿಯಲ್ಲಾದರೂ ಒಂದಷ್ಟು ನೀರನ್ನು ಕೊಡಿ, ಬೆಳೆಯನ್ನು ಉಳಿಸ್ಕೊಳ್ತೀವಿ ಎನ್ನುವಂಥ ಆಗ್ರಹವನ್ನು ಇಲ್ಲಿನ ರೈತರು ಮಾಡಿದ್ರು ಕೂಡ ಸರ್ಕಾರ ನೀರನ್ನು ಬಿಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ರೈತರು ಮಾಡ್ತಾ ಇದ್ದಾರೆ. ಜೊತೆಗೆ ಬರ ಪರಿಹಾರ ಅಂದರೆ ಹೆಕ್ಟೇರ್ಗೆ 50,000 ರು ಪರಿಹಾರವನ್ನು ಕೊಡಬೇಕು ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳನ್ನು ಮಂಡ್ಯ ರೈತರು ಮಾಡ್ತಾ ಇರುವಂಥದ್ದು. ಖರ್ಚು ಮಾಡಿ ಬೆಳೆ ಬೆಳೆದಿರೋವೆಲ್ಲ ಸಂಪೂರ್ಣ ಆಗ್ಲಿ 70-80 ಭಾಗ ಒಣಗೋಗಿದೆ. ನಮ್ಮ ನಾಲೆಗಳಿಗೆ ನೀರು ಬಿಡದೇನೆ ತಮಿಳ್ನಾಡಿಗೆ ನೀರು ಬಿಡ್ತಾವ್ರೆ, ನಾಟಕ ಆಡ್ತಾವ್ರೆ. KRS ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳೋದು ಇಷ್ಟು ದಿನ ಹೇಳ್ತಾರೆ 600 ಕ್ಯೂಸೆಸ್ ಅಂತ, ದಿನನಿತ್ಯ 2,000 ಹೋಗ್ತಾ ಇದೆ. ಇವಾಗ ಮಧ್ಯಾಹ್ನ ಕೇಳೋದು ಹೇಳ್ತಾರೆ 700 ಕ್ಯೂಸೆಸ್ ಬಿಡ್ತಾ ಇದೀವಿ ಅಂತ. ಈ ಸ್ವಾಮಿ ಜಾಸ್ತಿ ಆಗೋದಲ್ರಿ, ಒಳ್ಳೆ ನೀರೆಲ್ಲ ಜಾಸ್ತಿ ಆಗತ್ತೆ, ಇವಾಗ ಚೆಕ್ ಮಾಡ್ತೀವಿ ಅಂತಾರೆ. ನಮ್ಮ ನಾಲೆಗಳು ಕಬ್ಬೆಲ್ಲ ಒಣಗ್ತಾವೆ. ತತ್ಕ್ಷಣ ನೀರ್ ಬಿಡ್ಬೇಕು. ನಾವ್ ಏನಾರು ಅಲ್ಪ ಸ್ವಲ್ಪ ಬದುಕತ್ತೀವಿ ಅಂದ್ರೆ, ಇಲ್ಲಾಂದ್ರೆ ಸಂಪೂರ್ಣ ಸೊತೈತೀವಿ ನಾವು. ನಮ್ ಶಾಸಕರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ನಮ್ ಶಾಸಕರು ತತ್ಕ್ಷಣ ನೀರ್ ಬಿಡಿಸ್ಬೇಕು. ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗ್ಬೋದು, ಸರ್ಕಾರ ಆಗ್ಬೋದು, ಬೆಳೆಗಳೆಲ್ಲ ಒಣಗ್ತಾವೆ. 60-70 ಸಾವಿರ ಖರ್ಚು ಮಾಡಿವಿ. ತತ್ಕ್ಷಣ ಎಲ್ಲಾ ನಾಳೆಗಳು ನೀರ್ ಬಿಡ್ಬೇಕು. ತಮಿಳುನಾಡು ರೈತರು ನೀರನ್ನ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ. ನೀರು ಜಾಸ್ತಿ ಆಗಿದೆ. ಈ ಬಗ್ಗೆ KRS ಇಂಜಿನಿಯರ್ ಫೋನ್ ಮಾಡಿದ್ರೆ 750 ಕ್ಯೂಸೆಸ್ ನೀರು ಬಿಟ್ಟಿರೋದು, ಮೊನ್ನೆಯಿಂದ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರು. 3 ಹೊಳೆಯಲ್ಲೂ ನೀರು ಹೋಗ್ತಾ ಇದೆ, 3 ಹೊಳೆಯಲ್ಲೂ ಜಾಸ್ತಿ ಹೋಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ಟಿರೋ ಬಗ್ಗೆ ಅನುಮಾನ ಇದೆ.
ನಮ್ಮ ಕಾಲುವೆಗಳಿಗೆ ನೀರು ಬಿಟ್ಟಿಲ್ಲ, ಎಲ್ಲ ಕಬ್ಬು ಒಣಗ್ತಾ ಇದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಸರ್ ನೋಡ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಹೇಳ್ತಾರೆ ಅಂದರೆ, ನಿನ್ನೆ ಮೊನ್ನೆ ಇನ್ಫ್ಲೋ ಕಡಿಮೆ ಇತ್ತು, ನಿನ್ನೆಯಿಂದ ಇನ್ಫ್ಲೋ ಜಾಸ್ತಿ ಆಗಿದೆಯಲ್ಲ, ನಾವು ಆ ಲೆವೆಲ್ಗೆ ಗೇಟ್ ನಿಲ್ಸ್ಕೊಂಡಿದ್ದು, ಇನ್ಫ್ಲೋ ಜಾಸ್ತಿ ಆಗಿಂದ ಆ ನೀರು ಜಾಸ್ತಿ ಹೋಗ್ಬಿಡೋದಿದೆ. ಅಂದರೆ ನೀರು ಸಂಗ್ರಹಣೆಯಲ್ಲಿ ಗಮನ ಹರಿಸಬೇಕಾದಂಥ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಎಷ್ಟಿದೆ. ಇನ್ಫ್ಲೋ ಜಾಸ್ತಿ ಐತಂತೆ, ಕಟ್ಟೆಯಲ್ಲಿ ನೀರು ನಿಯಂತ್ರಣ ಮಾಡೋ ಕಡೆ ಗಮನ ಕೊಡಲಿಲ್ಲ ಅಂದರೆ ಇವರೊಬ್ರು ಇಂಜಿನಿಯರು, ಇವರಿಗೆ ಲಕ್ಷ ಲಕ್ಷ ಸಂಬಳ, ಗದ್ದೆ ಒಣಗ್ತಾ ಇದೆಯಲ್ಲ, ಆ ಒಣಗಿರೋ ಮನೆಯಲ್ಲಿ ಒಡವೆ ಹಾಳ ಇಟ್ಟವನೆ, ನಾಳೆ ಸಾಲಗಾರ ಬಂದು ಮನೆ ತಕ್ಕ ಬಂದ್ರೆ ನ್ಯಾಯ ತಗೊಳ್ಳೋಣ ಏನು ಅಂತಾನೆ. ಇಂಥ ಪರಿಸ್ಥಿತಿ ದೂಡಿರುವಂತ ಈ ಕಾಂಗ್ರೆಸ್ ಸರ್ಕಾರ ರೈತರನ್ನ ರಕ್ಷಣೆ ಮಾಡುತ್ತಾ. ರಾಜ್ಯ ಸರ್ಕಾರಕ್ಕೆ ತಮಿಳುನಾಡಿಗೆ ನೀರು ಬಿಟ್ಟಿರುವ ಮುಖ್ಯಮಂತ್ರಿಗೆ ಅದೇನೇ ಆಗಲಿ, ಪ್ರಮುಖವಾಗಿ ರೈತರು ಮಾಡ್ತಾ ಇರುವಂಥ ಆರೋಪ ಏನಿದೆ, ತಮಿಳುನಾಡಿಗೆ KRS ಜಲಾಶಯದಿಂದ ನೀರನ್ನು ಬಿಡಲಾಗ್ತಾ ಇದೆ ಅನ್ನುವಂಥದ್ದು, ಇದು ನಿಜಕ್ಕೂ ದುರಂತದ ವಿಚಾರ. ಇದರ ಬಗ್ಗೆ ಅಂದರೆ ರೈತರು ಮಾಡ್ತಾ ಇರುವಂಥ ಆರೋಪಗಳಿಗೆ ಸರ್ಕಾರವೇ ಉತ್ತರವನ್ನು ಕೊಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.